ಬೆಲೆ ಏರಿಕೆಯನ್ನು ಖಂಡಿಸಿ ಲಾರಿ ಮಾಲೀಕರು ಲಾರಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಮಧ್ಯರಾತ್ರಿಯಿಂದಲೇ ಲಾರಿ ಮುಷ್ಕರ ನಡೀತಾ ಇದೆ. ಇವತ್ತಿನಿಂದ ಅಗತ್ಯ ಸೇವೆಗಳ ಪೂರೈಕೆಯಲ್ಲಿ ವ್ಯತ್ಯಯ ಆಗುವಂತಹ ಸಾಧ್ಯತೆ ಇದೆ. ಹಾಗಾದ್ರೆ ಅವ್ರ ಡಿಮ್ಯಾಂಡ್ಸ್ ಏನು? ಸರ್ಕಾರ ಈ ಡಿಮ್ಯಾಂಡ್ಸ್ಗೆ ಯಾಕೆ ಸೊಪ್ಪು ಹಾಕಲಿಲ್ಲ? ಈಗ ಮುಂದೆ ಜನಸಾಮಾನ್ಯರಿಗೆ ಏನು ಎಫೆಕ್ಟ್ ಆಗುತ್ತೆ? ಡೀಟೇಲ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಲಾರಿ ಮುಷ್ಕರ. ನಿನ್ನೆ ಮಧ್ಯರಾತ್ರಿಯಿಂದಲೇ ರಸ್ತೆಗಿಳಿಯದ ಲಾರಿಗಳು. ಹೂ, ಹಣ್ಣು, ತರಕಾರಿ ಸಪ್ಲೈ ಆಗಲ್ವಾ? ಏರ್ಪೋರ್ಟ್ ಟ್ಯಾಕ್ಸಿಗಳು ರಸ್ತೆಗೆ ಇಳಿಯೋದಿಲ್ವಾ? ಡೀಸೆಲ್, ಪೆಟ್ರೋಲ್ ಏರಿಕೆ, ಟೋಲ್ ಶುಲ್ಕ ಹೆಚ್ಚಳ, ಆರ್ಟಿಒ ಅಧಿಕಾರಿಗಳ ಕಿರುಕುಳ ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಲಾರಿ ಮಾಲೀಕರು ನಿನ್ನೆ ಮಧ್ಯರಾತ್ರಿ 12 ಗಂಟೆಯಿಂದಲೇ ಅನಿರ್ದಿಷ್ಟಾವಧಿ ಲಾರಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ರಾಜ್ಯ ಸರ್ಕಾರಕ್ಕೆ ಲಾರಿ ಮಾಲೀಕರು ಏಪ್ರಿಲ್ 14ರವರೆಗೆ ಗಡುವು ನೀಡಿದ್ರು. ಆದರೆ ಇದುವರೆಗೂ ರಾಜ್ಯ ಸರ್ಕಾರದಿಂದ ಯಾವುದೇ ಸ್ಪಂದನೆ ಸಿಗದ ಹಿನ್ನೆಲೆಯಲ್ಲಿ ಮಧ್ಯರಾತ್ರಿಯಿಂದಲೇ ಮುಷ್ಕರ ನಡೆಸುವುದಾಗಿ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಜಿಆರ್ ಷಣ್ಮುಖಪ್ಪ ತಿಳಿಸಿದ್ದಾರೆ. ಈ ಬೇಡಿಕೆಯನ್ನ ಹಲವಾರು ಸಲ ಸರ್ಕಾರಕ್ಕೆ ಪತ್ರ ಮೂಲಕ ಕೊಟ್ಟಿದ್ದೀವಿ. ಇದ್ರ ತನಕ ಏನವರು ಕಿವಿ ಚಾಚಿಲ್ಲ, ನಮ್ಮ ಹತ್ರ ಮಾತುಕತೆ ಕರೆದಿಲ್ಲ. ಕೂಡಲೇ ಅದರಿಂದ ಮಧ್ಯರಾತ್ರಿಯಿಂದ ಅನಿರ್ದಿಷ್ಟಕಾಲ ಮುಷ್ಕರಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಲಾರಿ ಮಾಲೀಕರು, ಎಲ್ಲ ಸಂಘ ಸಂಸ್ಥೆ ತೀರ್ಮಾನ ಮಾಡಿದ್ವಿ. ಎಂಟೈರ್ ಸ್ಟೇಟ್ಗೆ ಈ ಕರ್ನಾಟಕ ಗೂಡ್ಸ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಸುಮಾರು 690 ಆಫೀಸ್ ಇದೆ ಇವ್ರದ್ದು. ಕರ್ನಾಟಕ ಗೂಡ್ಸ್ ಟ್ರಾನ್ಸ್ಪೋರ್ಟ್ ಇದೆ, ಅವರು ನಮಗೆ ಈ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸುಮಾರು 5,000 ಗಾಡಿ ನಲ್ಮಂಗಲ ಆ ಕಡೆ ನಿಂತ್ಕೊಳ್ಳುತ್ತೆ. ಇನ್ನು ಲಾರಿ ಮುಷ್ಕರದ ಪ್ಲಾನ್ ನೋಡೋದಾದ್ರೆ, ಲಾರಿ ಮುಷ್ಕರದಿಂದ ಎಫೆಕ್ಟ್ ಆಗುತ್ತಾ? ತರಕಾರಿ, ಹಣ್ಣುಗಳ ಪೂರೈಕೆಯಲ್ಲಿ ವ್ಯತ್ಯಯ ಸಾಧ್ಯತೆ, ಏರ್ಪೋರ್ಟ್ ಟ್ಯಾಕ್ಸಿ ಸಿಗೋದು ಡೌಟ್, ಟೂರಿಸ್ಟ್ ಟ್ಯಾಕ್ಸಿ ಸಂಚಾರದಲ್ಲಿ ವ್ಯತ್ಯಯ ಸಾಧ್ಯತೆ, ಜಲ್ಲಿಕಲ್ಲು, ಮರಳು ಲಾರಿ ಓಡಾಡಲ್ಲ, ಡಿಪೋಗಳಿಗೆ ಪಡಿತರ ಆಹಾರ ಧಾನ್ಯಗಳ ಪೂರೈಕೆ ಇಲ್ಲ, ಎಲ್ಪಿಜಿ ಸಿಲಿಂಡರ್ ಪೂರೈಕೆ ಸಾಧ್ಯತೆ ಅನುಮಾನ, ಕೆಲವು ಬಂಕ್ಗಳಲ್ಲಿ ಪೆಟ್ರೋಲ್, ಡೀಸೆಲ್ ವ್ಯತ್ಯಯ ಸಾಧ್ಯತೆ. ದಿನಕ್ಕೆ ಕನಿಷ್ಠ 14 ಲಕ್ಷ ಮೆಟೀರಿಯಲ್ ಬರೋದು ಹೋಗೋದು ಟ್ರಾನ್ಸ್ಶಿಪ್ಮೆಂಟ್ ಆಗ್ತಾ ಇರುತ್ತೆ. ಲಾಜಿಸ್ಟಿಕ್ ಬರುತ್ತೆ, ಅದೇ ಥರ ಫೋರೆಮ್ಗೆ ಬರುತ್ತೆ, ಅದೇ ಥರ ಮೆಟ್ರೋಗೆ ಬರುತ್ತೆ. ಕಂಪ್ಲೀಟ್ ಜಲ್ಲಿ, ಕಲ್ಲಿ, ಮರಳು ಯಾರನ್ನ ಬರೋದಿಲ್ಲ ಒಳಗಡೆ ಹಂಗಂತ ಹೇಳ್ಬಿಟ್ಟು ಇಶ್ಯೂ ಮಾಡಿಬಿಡ್ತಾರೆ. LPG ವೆಹಿಕಲ್ಸು ಮಂಗಳೂರಿಂದ ಬುಲೆಟ್ ಟ್ಯಾಂಕರ್ಸು ಸೌತ್ಗೆಲ್ಲ ಹೋಗ್ತಾ ಇದೆ. ಸುಮಾರು 3,000 ಟ್ಯಾಂಕರ್ಸು ಅವರೆಲ್ಲ ಕಂಪ್ಲೀಟ್ ಇವತ್ತು ಮಿಡ್ ನೈಟನ್ನೇ ಫಿಲ್ ಮಾಡಬೇಡ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ಬಿಡ್ತಾರೆ. ಅದೇ ಥರ ಏರ್ಪೋರ್ಟ್ ಟ್ಯಾಕ್ಸಿ ಅವರು ಬಾರ್ಡರಲ್ಲಿರೋ ಡೀಸೆಲ್ ಪೆಟ್ರೋಲ್ ಪಂಪು ಬಿಜಾಪುರಿಂದ ಆಗಲಿ ಹೊಸೂರಿಂದ ಆಗಲಿ ಕಂಪ್ಲೀಟ್ ಪೆಟ್ರೋಲ್ ಬಂಕು ನಾವು ನಿಮಗೆ ಸಪೋರ್ಟ್ ಮಾಡಿ ಕ್ಲೋಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಇಂದು ಮಧ್ಯಾಹ್ನ 12 ಗಂಟೆಗೆ ಅತ್ತಿಬೆಲೆ ಚೆಕ್ ಪೋಸ್ಟ್ ಮುಂದೆ ಲಾರಿ ಮಾಲೀಕರು ಪ್ರತಿಭಟನೆ ನಡೆಸಲಿದ್ದು ಸಾರಿಗೆ ಅಧಿಕಾರಿಗಳಿಗೆ ಮನವಿ ಪತ್ರ ನೀಡಲಿದ್ದಾರೆ. ಲಾರಿ ಮುಷ್ಕರಕ್ಕೆ ಯಾವೆಲ್ಲ ಸಂಘಟನೆಗಳು ಬಂದ್ಗೆ ಬೆಂಬಲಿಸುತ್ತಿದೆ ಅನ್ನೋದನ್ನ ನೋಡೋದಾದ್ರೆ, ಯಾವ ಸಂಘಟನೆಗಳ ಬೆಂಬಲ? ಆಲ್ ಇಂಡಿಯಾ ಮೋಟಾರ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್, ಸೌತ್ ಇಂಡಿಯಾ ಮೋಟಾರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್, ಬೆಂಗಳೂರು ಸಿಟಿ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್, ಕರ್ನಾಟಕ ಗೂಡ್ಸ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್, ಬೆಂಗಳೂರು ಸಿಟಿ ಲೋಕಲ್ ಟ್ಯಾಕ್ಸಿ ಅಸೋಸಿಯೇಷನ್, ಎಲ್ಪಿಜಿ ಟ್ಯಾಂಕರ್ ಪೆಟ್ರೋಲ್ ಪಂಪ್ ಅಸೋಸಿಯೇಷನ್, ಬೆಂಗಳೂರು ಟೂರಿಸ್ಟ್ ಟೆಂಪೋ ಓನರ್ಸ್ ಅಸೋಸಿಯೇಷನ್, ಕರ್ನಾಟಕ ಮೋಟಾರ್ ಓನರ್ಸ್ ವೆಲ್ಫೇರ್ ಅಸೋಸಿಯೇಷನ್. ಒಟ್ನಲ್ಲಿ ಈ ಲಾರಿ ಮುಷ್ಕರ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.